ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೀವೇನು ನೋಡ್ಬೋದು ಅಂತಂದರೆ ಅಥರ್ವಣ ಜವಳ ಹೇಗೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ ಅದ್ರ ಬಗ್ಗೆ ನಿಮಗೊಂದು ಸಣ್ಣ ಮಾಹಿತಿ, ಹಾಗೆಯೇ ಆ ಒಂದು ಅಕ್ಷರ ಅಭ್ಯಾಸ ಎಲ್ಲಾಯಿತು ಹೇಗಾಯಿತು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ಬೋದು. ಮತ್ತು ಈ ಎಲ್ಲ ವಿಡಿಯೋಗಳನ್ನು ಹಾಕಲಿಕ್ಕೆ ಸ್ವಲ್ಪ ಡಿಲೇ ಆಗ್ತಾನೆ ಇದೆ. ತಡವಾದರೂ ಚಿಂತೆ ಇಲ್ಲ ಅಂತ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಿಮಗೆಲ್ಲ ಈ ಸುಂದರ ಕ್ಷಣಗಳನ್ನು ಶೇರ್ ಮಾಡ್ಕೋಬೇಕಂತ ನಾನು ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ತಡವಾದರೂ ಚಿಂತೆ ಇಲ್ಲ, ಈ ನೆನಪುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದೇ ಒಂದು ಖುಷಿ. ಸರಿ, ಹಾಗಂದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದೆಲ್ಲ ಹಿಂದಿನ ದಿನ ತಯಾರಿ ನಡೀತಾ ಇದೆ ಜವಳದ ಸಲುವಾಗಿ. ಮಗನ ಜವಳ ಮಾಡ್ತಾಯಿದ್ದೀವಿ. ಜವಳ ಅಂದ್ರೆ ಈ ಮೊದಲ ಬಾರಿಗೆ ತಲೆ ಕೂದಲನ್ನ ತೆಗಿತೀವಲ್ಲ ಅದರ ಕಾರ್ಯಕ್ರಮ. ಮಗುವಿನ ಫಸ್ಟ್ ಹೇರ್ ಕಟ್ ಸೆರೆಮನಿ ನಮ್ಮ ಸೈಡೆಲ್ಲ ಇವಾಗ ಈವನ್ ಜವಳದ ಫಂಕ್ಷನ್ನಾಗೂ ನಾವು ಎಲ್ಲ ಫ್ಯಾಮ್ಲಿ ಮೆಂಬರ್ಸ್ಗೆ ಸಾರಿ ಅವೆಲ್ಲ ಕೊಡ್ತೀವಿ ಗಿಫ್ಟಾಗಿ. ಸೊ ಇಲ್ಲಿ ನಮ್ಮ ಮಮ್ಮಿ ಅದನ್ನೆಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಹಂಗೆ ಆರೋಹಿ ಎಲ್ಲ ಚಾಕ್ಲೇಟ್ಸ್ ಎಲ್ಲ ಹಾಕಿಡ್ತಿದ್ದಾಳೆ. ಪ್ರತಿ ಸಲನೂ ನಾನು ಇಂಡಿಯಾಕ್ಕೆ ಹೋದಾಗ ನಮ್ಮದೆಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಭೇಟಿಯಾಗಿ ಬಂದೇ ಬರ್ತೀನಿ. ಸೊ ಅವಾಗೇ ನಾನು ಎಲ್ಲರಿಗೂ ಹೋಗಿ ಗಿಫ್ಟ್ ಕೊಡ್ತಾ ಇರ್ತೀನಿ. ಬಟ್ ಈ ಸಲ ಫಂಕ್ಷನ್ಗೆ ಎಲ್ಲರೂ ಬರ್ತಾ ಇದ್ರಲ್ಲ, ಹೀಗಾಗಿ ನಾವು ಹೀಗೆ ಮೊದಲೇ ಎಲ್ಲ ಅರೇಂಜ್ ಮಾಡಿಟ್ಟು ಫಂಕ್ಷನಲ್ಲಿ ಬಂದಿರುವಂಥ ಎಲ್ಲ ಫ್ಯಾಮ್ಲಿ ಮೆಂಬರ್ಸ್ಗೆ ಅಲ್ಲೇ ಗಿಫ್ಟ್ ಕೊಡಬೇಕಂತ ಡಿಸೈಡ್ ಮಾಡಿದ್ವಿ. ಹೀಗಾಗಿ ಇಲ್ಲೆಲ್ಲ ಅದರದ್ದು ಅರೇಂಜ್ಮೆಂಟ್ ಕೂಡ ನಡೀತಾ ಇದೆ. ಮತ್ತು ನಾವೇನು ಸಾರಿ ತೊಗೊಂಡು ಬಂದಿದ್ವಲ್ಲ ಅದು ಎಲ್ಲರಿಗೂ ಭಾಳ ಲೈಕ್ ಆಯಿತು. ಹಾಗೆಯೇ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಲೈಕ್ ಅರ್ಲಿ ಮಾರ್ನಿಂಗ್ 3 o'clock ಈ ಥರ ನಾವು ಎದ್ದು ಎಲ್ಲ ರೆಡಿಯಾಗಿ ನಮ್ಮ ಮನೆ ದೇವರಾದಂಥ ಗೊಲ್ಗೇರಿಯಲ್ಲಿರುವಂಥ ಗೊಲ್ಲಾಳೇಶ್ವರ ದೇವರ ದರ್ಶನಕ್ಕೆ ಹೊರಟಿದ್ವಿ. ಸೊ ನಮ್ದು ಮನೆಯೊಳಗೆ ಯಾವಾಗೂ ಸಂಪ್ರದಾಯ ಇದೆ, ಮಕ್ಕಳದ್ದು ಫಸ್ಟ್ ಹೇರ್ ಕಟ್ ಮನೆ ದೇವ್ರು ಏನಿರ್ತಾರಲ್ಲ ಅಲ್ಲೇ ಮಾಡಿಸ್ಬೇಕು ಅಂಥೇಳಿ. ಹೀಗಾಗಿ ಅಲ್ಲಿ ಹೋಗಿದ್ದೀವಿ. ಮತ್ತು ಈಗ ದೇವಸ್ಥಾನಕ್ಕೆ ಹೋದ್ಮೇಲೆ ಮೊದಲ ಅಭಿಷೇಕ ಎಲ್ಲ ಮಾಡಿಸಿದ್ವಿ. ದೇವರ ಆಶೀರ್ವಾದ ಎಲ್ಲ ತೊಗೊಂಡು ಎಲ್ಲ ಚೆನ್ನಾಗಾಗಲಿ ಕಾರ್ಯಕ್ರಮ ಅಂತ ಬೇಡ್ಕೊಂಡು ಅಭಿಷೇಕ ಎಲ್ಲ ಆದಮೇಲೆ ಮುಖ್ಯ ಕಾರ್ಯಕ್ರಮ ಶುರು ಆಯಿತು. ನಮ್ಮ ಮಗನ ಮೊದಲ ಕೂದಲ ತೆಗೆಯುವ ಸಂಪ್ರದಾಯ ತುಂಬ ಚೆನ್ನಾಗಿ ನೆರವೇರಿತು. ಅದಲ್ಲದೆ ನಮ್ಮದೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರಾದ್ಮೇಲೆ ಒಬ್ಬರು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಇಂಡಿಯಾಕ್ಕೆ ಹೋಗೋದಂದರೆ ಇದೊಂದು ರೀಸನ್ನು. ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನೂ ಭೇಟಿ ಆಗ್ಬೋದು. ಅಷ್ಟೇ ಅಲ್ಲದೆ ಈ ಥರ ಶುಭ ಕಾರ್ಯಕ್ರಮಗಳು ಏನಾದ್ರು ಮನೆಯೊಳಗೆ ನಡೆದಾಗ ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ಹಿಂಗಾಗಿ ಎಲ್ಲರ ಜೊತೆ ಮಾತಾಡೋದು, ನಗೋದು, ಫೋಟೋ ತೆಗೆಯೋದು, ಆ ಸಂತೋಷಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಬಿಡಿ. ಮತ್ತೆ 10 ಹುಟ್ಟಿದ ಮೇಲೆ ಇಂಡಿಯಾದಲ್ಲಿ ಇದು ಫಸ್ಟ್ ಫಂಕ್ಷನ್ ಆಗಿತ್ತು. ಅವನು ಫಸ್ಟ್ ಟೈಮ್ ಇಂಡಿಯಾಕ್ಕೆ ಹೋಗಿದ್ದ. ಮತ್ತು ಎಲ್ಲ ಫ್ಯಾಮಿಲಿ ಮೆಂಬರ್ನು ಮೊದಲೇ ಸಲ ಭೇಟಿ ಆಗ್ತಿದ್ದ. ಹೀಗಾಗಿ ಏನಾದರೂ ಯೂನಿಕ್ ಆಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಅಂಥೇಳಿ, ಯೂಶ್ವಲಿ ನಮ್ಮ ಫ್ಯಾಮ್ಲಿ ಒಳಗೆಲ್ಲ ಸಿಂಪಲ್ಲಾಗಿ ಮಾಡ್ತಿರ್ತಾರೆ ಸೆರೆಮನಿ ಎಲ್ಲ. ನಾನು ಸ್ವಲ್ಪ ಚೆನ್ನಾಗಿ ಮೂಡಿ ಬರಲಿ ಅಂಥೇಳಿ ಈ ಥರ ಎಲ್ಲ ಬ್ಯಾಕ್ ಡ್ರಾಪ್ ಎಲ್ಲ ಅರೇಂಜ್ ಮಾಡಿಸಿದ್ದೆ. ಪ್ಲಸ್ ಸ್ವಲ್ಪ ಸ್ಟೇಜ್ ಎಲ್ಲ ಡೆಕೋರೇಟ್ ಮಾಡಿದ್ವಿ. ಸೊ ಆವಾಗ ಎಲ್ಲ ಫ್ಯಾಮ್ಲಿ ಜೊತೆ ಫೋಟೋ ಅದೆಲ್ಲ ತೆಕ್ಕೊಂಡಾಗ ಚೆನ್ನಾಗಿ ಬರುತ್ತೆ, ಎಲ್ಲ ಒಳ್ಳೆ ಮೆಮೊರಿಯಾಗಿ ಉಳಿಯುತ್ತೆ ಅಂಥೇಳಿ ಸ್ವಲ್ಪ ಗ್ರ್ಯಾಂಡಾಗಿ ಪ್ಲ್ಯಾನ್ ಮಾಡಿದ್ದೆ. ನಾನೇ ಈ ಥರ ಒಂದು ಪೋಸ್ಟರ್ ಕ್ರಿಯೇಟ್ ಮಾಡಿದ್ದೆ ವೆಲ್ಕಮ್ ಮಾಡಲಿಕ್ಕೆ ಅಂಥೇಳಿ ಎಲ್ಲರಿಗೂ. ಸೊ ಇದನ್ನು ಅಲ್ಲೇ ಫ್ರಂಟ್ ಡೋರಲ್ಲಿ ಹಾಕಿದ್ವಿ. ಮತ್ತು ಈ ಥರದ್ದು ಒಂದು ಕೇಕ್ ಕೂಡ ಆರ್ಡರ್ ಮಾಡಿದ್ವಿ. ಭಾಳ ಪ್ರಿಟಿಯಾಗಿ ಕಾಣ್ತಾ ಇತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಕೇಕ್ ಇದ್ರದ್ದು. ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಮತ್ತು ಎಲ್ಲರೂ ತುಂಬ ಹೊಗಳಿದ್ರು ನಂದೆಲ್ಲ ಈ ಅರೇಂಜ್ಮೆಂಟ್ ನೋಡಿ. ಎಲ್ಲರಿಗೂ ಭಾಳ ಯೂನಿಕ್ ಅನ್ನಿಸ್ತು. ಹಾಗೆಯೇ ಮನೆಯವ್ರ ಜೊತೆ ಇದೆಲ್ಲ ಟೈಮ್ ಏನು ಕಳೆದ್ನಲ್ಲ ಅದು ಇನ್ನೂ ನನಗೆ ಹಚ್ಚ ಹಸಿರಾಗಿ ಹಾಗೆ ಉಳಿದೈತಿ. ಇನ್ನೂ ಅವಾಗವಾಗ ನೆನಪಾಗ್ತಾನೆ ಇರುತ್ತೆ. ಈ ವಿಡಿಯೋ ರೆಕಾರ್ಡ್ ಮಾಡುವಾಗೂ ಅಷ್ಟೇ ನಾನು ಎಲ್ಲ ನೆನಪಿಸ್ಕೊತಾ ಇದ್ದೆ ಅದನ್ನೆಲ್ಲ. ಮತ್ತು ಆ ದಿನ ಈವ್ನಿಂಗ್ ವಾಪಸ್ ನಾವು ನಮ್ಮ ಊರಿಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ನಮ್ಮ ಮನೆ ಮುಂದೆ ಯಾವಾಗಲೂ ಆಕಳು, ನಾಯಿಗಳು, ಇನ್ನೂ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳು ಬರ್ತಾ ಇರ್ತಾವೆ. ನಮ್ಮ ಮಕ್ಕಳಿಗೆ ಚಿಕ್ಕಂದ್ರಿಂದಲೂ ಅವುಗಳನ್ನು ನೋಡೋದಂದರೆ ತುಂಬ ಇಷ್ಟ. ಅದಕ್ಕೆ ಊಟ ಮಾಡಿಸುವಾಗ ಅವುಗಳಿಗೆ ಸ್ವಲ್ಪ ಆಹಾರನ ಕೊಡ್ತಾ
ಮಕ್ಕಳಿಗೆ ಅದೇ ಟೈಮಲ್ಲಿ ಊಟ ಮಾಡಿಸ್ತಾ ಇರ್ತೀವಿ. ಸೊ ಒಂಥರ ಎಂಟರ್ಟೈನ್ಮೆಂಟ್ ಆಗುತ್ತೆ. ಆಡ್ತಾ ಆಡ್ತಾ ನೋಡ್ತಾ ಯಾವಾಗ ಊಟ ಮುಗೀತಂತ ಗೊತ್ತೇ ಆಗೋದಿಲ್ಲ. ಆಮೇಲೆ ಜವಳದ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಒಂದೆರಡು ದಿನ ಮನೆಯಲ್ಲೇ ರಿಲ್ಯಾಕ್ಸ್ ಆದ್ವಿ. ಆಮೇಲೆ ಮತ್ತೆ ಫ್ಯಾಮಿಲಿ ವಿಸಿಟ್ ಶುರು ಆಯಿತು. ನಮ್ಮ ಹೆಚ್ಚಿನ ಸಂಬಂಧಿಕರೆಲ್ಲ ಉತ್ತರ ಕರ್ನಾಟಕದವ್ರೆ. ಗುಲ್ಬರ್ಗ ಬಿಜಾಪುರ ಸೈಡಲ್ಲೇ ತುಂಬ ಜನ ಇರೋದು. ಈ ಸಲ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿದ್ವಿ. ನನ್ನ ಕಸಿನ್ ಮಗನ ನಾಮಕರಣ ಇತ್ತು. ಅವ್ರ ಮನೆ ಗಾರ್ಡನ್ ತುಂಬ ಚೆನ್ನಾಗಿದೆ. ಬೇರೆ ಬೇರೆ ಗಿಡಗಳನ್ನು ತುಂಬ ಪ್ರೀತಿಯಿಂದ ಬೆಳೆಸಿದ್ದಾರೆ. ನನ್ನ ಕಸಿನ್ ಮಕ್ಕಳು ನನಗೆ ಗಾರ್ಡನ್ ಟೂರ್ ಮಾಡ್ತಾ ಇದ್ದಾರೆ. ಒಂದೊಂದಾಗಿ ಎಲ್ಲ ತೋರಿಸ್ತಾ ಇದ್ರು. ಅವ್ರಿಗೂ ಅಷ್ಟೊಂದೆಲ್ಲ ಗೊತ್ತಿರಲಿಲ್ಲ, ಬಟ್ ಅವ್ರ ಎಕ್ಸೈಟ್ಮೆಂಟ್ ಮಾತ್ರ ಸಖತ್ತಾಗಿತ್ತು. ಹೀಗಾಗಿ ನಾನು ಅವ್ರ ಜೊತೆ ಸುತ್ತಾಡ್ಕೊತ ರೆಕಾರ್ಡಿಂಗ್ ಎಲ್ಲ ಮಾಡ್ತಾ ಇದ್ದೆ. ಎಷ್ಟೊಂದು ಗಿಡ ನನಗೆ ಗೊತ್ತೂ ಆಗಲಿಲ್ಲ, ಭಾಳ ಅದಾವು ಗಿಡಗಳು ಅಷ್ಟೊಂದು. ನೆಕ್ಸ್ಟ್ ಟೈಮ್ ನಿಮಗೆ ಹೋದಾಗ ಡೀಟೇಲ್ ಆಗಿ ಅದರ ಬಗ್ಗೆ ಹೇಳ್ತೀನಿ. ಈಗ ನಿಮ್ಮನ್ನು ನಾಮಕರಣದ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಬರ್ರಿ ಎಲ್ಲರೂ ಹೋಗೋಣ. ಮತ್ತು ಆ ದಿನ ನಾನು ಪೈತಿನಿ ಸಾರಿ ಉಟ್ಕೊಂಡಿದ್ದೆ. ಮತ್ತು ನಮ್ಮ ಉತ್ತರ ಕರ್ನಾಟಕ ಕಡೆ ನಾಮಕರಣವನ್ನು ತುಂಬ ಸಾಂಪ್ರದಾಯಿಕವಾಗಿ ಮಾಡ್ತಾರೆ. ಒಂದು ವಿಶೇಷ ಏನಂತಂದರೆ ನಾವೆಲ್ಲರೂ ಹೂವಿನ ದಂಡಿ ಹಾಕ್ಕೊತೀವಿ. ನಮ್ಮ ತಲೆ ಮೇಲೆ ನೀವು ನೋಡ್ಬೋದು ನೆಕ್ಸ್ಟ್ ವಿಡಿಯೋ ಕ್ಲಿಪ್ಪಲ್ಲಿ ನಾವು ಈ ಥರ ಹೂವಿನ ದಂಡಿ ಹಾಕ್ಕೊಂಡೀವಿ. ನಮ್ಮ ಕಡೆ ಯಾವುದೇ ಶುಭ ಕಾರ್ಯಕ್ರಮ ಇರಲಿ ಈ ದಂಡಿ ಹಾಕ್ಕೊಳ್ಳೋದು ಒಂದು ಸಂಪ್ರದಾಯ. ಅದಕ್ಕೂ ಒಂದು ವಿಶೇಷ ಸ್ಥಾನ ಇದೆ. ನನ್ನ ಮಕ್ಕಳು ಮತ್ತು ನನ್ನ ಕಸಿನ್ ಮಕ್ಕಳು ಎಲ್ಲರೂ ಸೇರಿ ತುಂಬ ಎಂಜಾಯ್ ಮಾಡಿದ್ದಾರೆ, ಹಾರಾಡಿದ್ದಾರೆ, ಕುಣಿದಾಡಿದ್ದಾರೆ, ಔಟ್ ಆಫ್ ಕಂಟ್ರೋಲ್ ಆಗಿದ್ದರು. ಅಷ್ಟೊಂದು ಎಲ್ಲರೂ ಫನ್ ಮಾಡಿದ್ದಾರೆ. ಆ ಎಲ್ಲ ಸುಂದರ ಕ್ಷಣಗಳನ್ನು ನೀವು ಈಗ ಈ ವಿಡಿಯೋದಲ್ಲಿ ನೋಡಬಹುದು. ಬನ್ನಿ ಕಾರ್ಯಕ್ರಮದ ಕಡೆ ಹೋಗೋಣ. It's finally oh yeah hello ಕೊಡವರೆಲ್ಲ ಬೇಕು ಕಣ್ಣು ಅದೇ ಸಿಟ್ಟಿಗೆ ಹಾಕಲಿ ಬಿಟ್ಟಲೆ ನೀವು ಕಣ್ಣು ಕೊಡವರೆಲ್ಲ ಅದಕ್ಕೆ ಸಿಗ್ತದೆ ನನಗೆ. ಫೈನಲ್ ಆಗಿ ನೇಮಿಂಗ್ ಸೆರೆಮನಿ ಇವೆಂಟ್ ಎಲ್ಲ ಮುಗಿದ ಮೇಲೆ ಎಲ್ಲ ಕಸಿನ್ಸ್ ಕುಟುಂಬ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಎಲ್ಲರಿಗೂ ಬಾಯ್ ಹೇಳೋ ಟೈಮ್ ಬಂದೇ ಬಿಟ್ಟಿತ್ತು. ಸ್ವಲ್ಪ ಭಾರವಾದ ಮನಸ್ಸಿತ್ತು. ದಟ್ಸ್ ಫೈನ್. ಮತ್ತು ಊರಿಗೆಲ್ಲ ಹೋಗಬೇಕಿತ್ತಲ್ವ, ಹೀಗಾಗಿ ನಮ್ಮ ಮುಂದಿನ ಪಯಣ ಶುರು ಮಾಡಿದ್ವಿ. ಈ ಲಾಗ್ನ ಕೊನೆಯ ಭಾಗ. ಈಗ ನಮ್ಮ ಟ್ರಿಪ್ಪಿನ ಇನ್ನೊಂದು ತುಂಬ ವಿಶೇಷ ಕ್ಷಣ ಅಂದರೆ ನಮ್ಮ ಮಗನ ಅಕ್ಷರಾಭ್ಯಾಸ. ನಮ್ಮ ಮಗಳ ಅಕ್ಷರಾಭ್ಯಾಸನೂ ಶೃಂಗೇರಿ ಶ್ರೀ ಶಾರದಾಂಬ ಸನ್ನಿಧಿಯಲ್ಲಿ ಆಗಿತ್ತು. ಹಾಗಾಗಿ ನನ್ನ ಮನಸ್ಸಲ್ಲಿ ಒಂದು ಆಸೆ ಇತ್ತು, ಮಗಂದ ಅಕ್ಷರಾಭ್ಯಾಸನೂ ಕೂಡ ಅಲ್ಲೇ ಆಗ್ಲೇಬೇಕಂತ ಹೇಳಿ. ಆಗ್ಲೇನೆ ಪೆನ್ನು ಮತ್ತು ಪೇಪರ್ ಸಿಕ್ಕರೆ ಏನಾದರೂ ಬರೆಯೋಕೆ ಟ್ರೈ ಮಾಡ್ತಾ ಇದ್ದ. ಆದರೂ ನಾನು ಮೊದಲ ಅಕ್ಷರ ಮಾತ್ರ ನಮ್ಮ ಶಾರದೆ ಸನ್ನಿಧಿಯಲ್ಲೇ ಬರೀಬೇಕು ಅಂತ ಕಾದಿದ್ದೆ. ಶೃಂಗೇರಿ ಕಡೆ ಹೋಗ್ತಾ ಇರುವಾಗ ಒಂದು ಇಂಟ್ರೆಸ್ಟಿಂಗ್ ದೃಶ್ಯ ನೋಡಿದ್ವಿ.
ದೊಡ್ಡ ದೊಡ್ಡ ಎತ್ತುಗಳಿಗೆ ಅದ್ಭುತವಾಗಿ ಅಲಂಕಾರ ಮಾಡಿದ್ರು. ನೀವು ನೋಡ್ಬೋದು ಅವು ಕೊಂಬುಗಳೇನಿರುತ್ತಲ್ಲ ಎತ್ತಿಂದು, ಅದ್ರ ಮೇಲೆಲ್ಲ ಎಷ್ಟು ಎತ್ತರಕ್ಕೆ ಅಲಂಕಾರ ಮಾಡಿದ್ದಾರೆ ಅಂಥೇಳಿ. ಅವೆಲ್ಲ ರಸ್ತೆ ಮೇಲೆ ಹಾಗೆ ಓಡಾಡಕ್ಕೆ ಬಿಟ್ಟಿದ್ರು. ನಂಗೆ ಅದು ಯಾವ ಸಂಪ್ರದಾಯ ಅಂತ ಗೊತ್ತಿಲ್ಲ, ಬಟ್ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿತ್ತು. ನನಗೆ ಹೆದರಿಕೆ ಬರ್ತಾಯಿತ್ತು. ನಾವಂತೂ ಯಾರೂ ಕಾರಿಂದ ಇಳಿದು ನೋಡಲಿಲ್ಲ, ಅಲ್ಲೇ ಕಾರಲ್ಲೇ ಕುಂತಿದ್ವಿ. ಬಟ್ ಅಲ್ಲಿ ಇರುವಂಥ ಜನರು ಯಾರೂ ಹೆದರದೆ ಆರಾಮಾಗಿ ಆ ಎತ್ತುಗಳ ಜೊತೆಲೇ ಅಡ್ಡಾಡ್ತಾ ಇದ್ರು. ಅಲ್ಲಿನ ಜನರಿಗೆ ಇದೇನು ಸಾಮಾನ್ಯ ಅನಿಸುತ್ತೆ. ಅದು ನೋಡಿ ಶಾರದಾಂಬ ಸನ್ನಿಧಿಗೆ ಬಂದು ತಲುಪೇ ಬಿಟ್ವಿ. ನಾವು ಬಂದು ಮುಟ್ಟಿದಾಗ ಲೈಕ್ ಈವ್ನಿಂಗ್ ಆಗಿತ್ತು. ಅಲ್ಲೇ ಆವರಣದಲ್ಲಿರುವಂಥ ಹೋಟೆಲ್ನಲ್ಲೇ ನಮಗೆ ರೂಮ್ ಸಿಕ್ತು. ಹೀಗಾಗಿ ರೂಮ್ನಿಂದ ಹೊರಗಡೆ ನೋಡಿದರೆ ದೇವಾಲಯದ ಗೋಪುರ ಕಾಣ್ತಿತ್ತು. ಅದು ಅಲ್ಲದೆ ಬೆಳಗ್ಗೆ ಎದ್ದ ತಕ್ಷಣ ಮುಂಜಾನೆ ಮಂಜು ಇಷ್ಟು ಚೆನ್ನಾಗಿರ್ತಿತ್ತಲ್ಲ, ಅದ್ರ ಮಧ್ಯೆ ಗೋಪುರ ಕಾಣೋ ದೃಶ್ಯ ಅಂತೂ ವಾವ್, ನಿಜವಾಗ್ಲೂ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡ್ತಿತ್ತು. ನಿಮಗೆ ಬೆಳಗ್ಗೆ ಹೆಂಗೆ ವ್ಯೂ ಇದೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ಇವಾಗ ನಾವಿರುವಂಥ ರೂಮ್ದು ಒಂದು ಕ್ವಿಕ್ ಟೂರ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ರೂಮ್ ಎಲ್ಲ ಟೂರ್ ಮಾಡಿಕೊಂಡೆ. ಸೊ ನಿಮ್ಗೆ ತೋರಿಸಿದ್ರಾಯ್ತು ಅಂಥೇಳಿ. ಸೊ ಈ ಥರ ಎಂಟ್ರೆನ್ಸ್ಗೆ ಒಂದು ಹಾಲ್ ಇದೆ, ತುಂಬ ದೊಡ್ಡ ಹಾಲು. ಮತ್ತು ಅಲ್ಲಿ ನೋಡ್ಬೋದು ವಿಂಡೋ ಕೂಡ ಎಷ್ಟು ದೊಡ್ಡದಾಗಿದೆ ಅಂಥೇಳಿ. ಗಾಳಿ, ಬೆಳಕು ಮತ್ತು ಕ್ಲೀನು ಎಲ್ಲ ಪರ್ಫೆಕ್ಟ್ ಆಗಿತ್ತು. ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದರು ಎಲ್ಲ. ಟೋಟಲ್ ಆಗಿ 3 ಬೆಡ್ರೂಮ್ಸ್ ಇದ್ದು, 3 ಬೆಡ್ರೂಮ್ ಕೂಡ ತುಂಬ ದೊಡ್ಡದಾಗಿದ್ದು, ಮತ್ತು ಎಲ್ಲ ರೂಮಲ್ಲಿನೂ AC ಇತ್ತು. ಮತ್ತು 2 ದೊಡ್ಡದು ಬಾತ್ರೂಮ್ ಕೂಡ ಇತ್ತು. ಹಾಗೆ ಎಲ್ಲ ರೂಮಲ್ಲಿ ಬೇಸಿಕ್ ನೆಸಸರಿ ಎಲ್ಲ ಏನಿರ್ತಾವೆ ನೋಡಿ, ಈ ಥರ ಎಲ್ಲ ಚೇರ್ ಆಗಿರಲಿ, ಟೇಬಲ್, ಮತ್ತು ದೊಡ್ಡದಾಗಿರುವಂಥ ಕ್ಲೋಸೆಟ್ ಇತ್ತು. ಸೊ ನಾವೆಲ್ಲ ನಮ್ಮದು ಪರ್ಸ್ನಲ್ ಐಟಮ್ಸ್ನೆಲ್ಲ ಇಟ್ಕೊಂಡು ಲಾಕ್ಸ್ ಮಾಡ್ಬೋದಿತ್ತು. ಮತ್ತು ಇಲ್ಲಿ ನೋಡ್ಬೋದು, ಈ ವಿಂಡೋಲಿಂದ ನೋಡಿದಾಗ ಗೋಪುರ ಕಾಣಿಸುತ್ತೆ. ಹಾಗೆಯೇ ಮುಖ್ಯವಾದ ದ್ವಾರ ಏನಿತ್ತಲ್ಲ, ಗೋಪುರನೂ ಕೂಡ ಕಾಣುತ್ತೆ. ಭಾಳ ಖುಷಿ ಆಯಿತು. ಎದ್ದ ತಕ್ಷಣ ದೇವಿದು ಈ ಥರ ದರ್ಶನ ಆಗೋದಂದರೆ ತುಂಬ ಸಂತೃಪ್ತಿ ಆಗುತ್ತೆ. ಹಾಗೆಯೇ ಇದು ಕೂಡ ಇನ್ನೊಂದು ರೂಮು. ಅಲ್ಲಿ ಕೂಡ ಈ ಥರ ವಿಂಡೋ ಇದೆ. ಅಲ್ಲಿಂದನೂ ಕೂಡ ದೇವ್ರದ್ದು ಗೋಪುರ ಅದೆಲ್ಲ ಕಾಣ್ತಾ ಇತ್ತು. ಬನ್ನಿ, ಹಾಗೆಯೇ ನಿಮಗೆ ರೂಮ್ ಸುತ್ತಮುತ್ತಲೂ ಎಷ್ಟು ಚೆನ್ನಾಗಿರುವಂಥ ವ್ಯೂ ಇದೆ ಅಂತ ತೋರಿಸ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಫುಲ್ ಮಂಜೆಲ್ಲ ಬಿದ್ದಿತ್ತು. ಎಲ್ಲ ಕಡೆ ಫುಲ್ ಹಚ್ಚ ಹಸಿರಾದಂಥ ಗಿಡಗಳು, ನೋಡ್ಲಿಕ್ಕಂತೂ 2 ಕಣ್ಣು ಸಾಲಲ್ಲ ಅಂತಾರಲ್ಲ, ಆ ಥರ ಇತ್ತು. ಮತ್ತು ಆಲ್ಮೋಸ್ಟ್ ಆಲ್ ಎಲ್ಲರೂ ರೆಡಿ ಆಗ್ತಾಯಿದ್ರು. ಈಗ ನಾವು ಅಕ್ಷರ ಅಭ್ಯಾಸಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಅಲ್ಲೆಲ್ಲ ಹೇಗೆಲ್ಲ ಇದೆ ಅಂತ ನಿಮಗೆ ತೋರಿಸ್ತೀನಿ. ಕೊಂಬನ್ನಿಟ್ಟು ತಟ್ಟೆಯನ್ನು ಕೆಳಗಿಟ್ಕೊಳ್ಳಿ. ಮಗುವನ್ನ ತಂದೆ ತೊಡೆ ಮೇಲೆ ಉಳಿಸ್ಕೊಂಡು ಸ್ಲೇಟ್ ತಗೊಳ್ಳಿ. ಮಹಾವಸಿ
ಶ್ರೀ ಗಣೇಶಾಯ ನಮಃ. सरस्वत्यै नमः वसि श्री सरस्वत्यै नमः. देहि धनं देहि यशो देहि शुभां मतिं देहि लक्ष्मी शुभां मातः सुप्रसन्ना च भारती या देवी. ಮತ್ತು ಯಾವುದೇ ಒಳ್ಳೆ ಕಾರ್ಯ ನಡೀತಾ ಇದ್ದರೂ ನಂಗೆ ಗಣೇಶನ ಆಶೀರ್ವಾದ ಇರಲೇಬೇಕು. ಹೀಗಾಗಿ ನಾನು ಇಲ್ಲೊಂದು ಗಣೇಶನ ಸಣ್ಣ ಮೂರ್ತಿ ಕೂಡ ತೊಗೊಂಡು ಹೋಗಿದ್ದೆ. ಅಕ್ಷರಾಭ್ಯಾಸ ಎಲ್ಲ ಸಂಪೂರ್ಣವಾಗಿ ಚೆನ್ನಾಗಿ ನಡೀತು. ಗುಡಿಯ ಸುತ್ತಮುತ್ತಲು ಕೆಲವು ನೋಡುವಂತಹ ಸಣ್ಣ ಸಣ್ಣ ಪ್ಲೇಸ್ ಇದ್ದು ಅದನ್ನೆಲ್ಲ ನೋಡ್ಲಿಕ್ಕಂತ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ತುಂಬ ಮೀನುಗಳಿದೆ. ಅವಕ್ಕೆಲ್ಲರೂ ಚುರುಮುರಿ ಅದು ಫುಡ್ ತಿನ್ನಿಸ್ತಾ ಇದ್ರು. ಮತ್ತು ಅಲ್ಲೇ ನಮಗೆ ಇಬ್ಬರು ಶ್ರೀಗಳ ದರ್ಶನ ಭಾಗ್ಯನೂ ಸಿಕ್ತು. ಮಠದ ನಿಯಮ ಪ್ರಕಾರ ಫೋಟೋ ವಿಡಿಯೋ ಮತ್ತು ಮಾಡೋಂಗಿಲ್ಲ, ಹೀಗಾಗಿ ನಾನು ಏನೂ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ. ಆದರೆ ಶ್ರೀಗಳ ಆ ದರ್ಶನ ಸಿಕ್ಕಿದ್ದು ಮಾತ್ರ ನಮ್ಮ ಪಾಲಿಗೆ ತುಂಬ ದೊಡ್ಡ ಆಶೀರ್ವಾದ ಅಂತ ಅನ್ನಿಸ್ತು. ಮತ್ತು ಇನ್ನೊಂದು ವಿಷಯ ಹೇಳಲೇಬೇಕು, ಗುಡಿಗಳಲ್ಲಿ ಸಿಗ್ತಾ ಇರುತ್ತೆ ನೋಡಿ ದೇವಸ್ಥಾನದ ಪ್ರಸಾದ. ನಿಜವಾಗಿ ಹೇಳ್ಬೇಕಂದ್ರೆ ಅದರ ರುಚಿ ಅಷ್ಟು ಅದ್ಭುತ ಆಗಿರುತ್ತಂದ್ರೆ ಅದ್ರ ಮುಂದೆ ಬೇರೆ ಯಾವ ಊಟನೂ ಬೇಡ ಅನಿಸ್ಬಿಡುತ್ತೆ. ನನಗೆ ಮೊದಲ ಸಲ ಪ್ರೆಗ್ನೆಂಟ್ ಆದಾಗ ಮತ್ತು ಎರಡನೇ ಸಲ ಪ್ರೆಗ್ನೆಂಟ್ ಆದಾಗಲೂ ದೇವಸ್ಥಾನದ ಪ್ರಸಾದ ತಿನ್ಬೇಕು ಅನ್ನೋ ತುಂಬ ಆಸೆ ಆಗ್ತಿತ್ತು. ಅದರಲ್ಲೂ ಅನ್ನ ಸಾರು ಅಂದರೆ ನನಗೆ ತುಂಬ ಇಷ್ಟ. ಮೊದಲೇ ಟೈಮ್ ಪ್ರೆಗ್ನೆಂಟ್ ಇದ್ದಾಗ ನಾನು ಊರಲ್ಲಿದ್ದೆ. ನಮ್ಮ ಮನೆಗೆ ಒಬ್ಬರು ಹೆಲ್ಪರ್ ಬರ್ತಿದ್ರು. ಅವ್ರಿಗೆ ನನ್ನ ಬಯಕೆ ಬಗ್ಗೆ ಗೊತ್ತಾಗಿ ಅಲ್ಲೇ ಹತ್ತಿರದಲ್ಲಿರುವಂತಹ ಗುಡಿಗೆ ಹೋಗಿ ಪ್ರಸಾದ ತೊಗೊಂಡು ಬಂದು ಕೊಟ್ಟಿದ್ರು. ಹೀಗೆ ನನ್ನ ಬಯಕೆ ಆ ಸಲ ತೀರಿತ್ತು. ಮತ್ತು ಈ ಸಲನೂ ಶೃಂಗೇರಿಗೆ ಹೋಗ್ತಾ ಇದ್ನಲ್ಲ, ನಾನು ಮೊದಲು ಪ್ರಸಾದಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ, ಯಾವಾಗ ಪ್ರಸಾದ ಸಿಗುತ್ತೆ ಅಂಥೇಳಿ. ಪೂಜೆ ಎಲ್ಲ ಆಗಿ ದೇವಿ ದರ್ಶನ ಆದಮೇಲೆ ನಾವು ಸೀದಾ ಪ್ರಸಾದ ಮಾಡ್ಲಿಕ್ಕಂತೆ ಹೋಗಿದ್ದು. ಊಟ ಆದ್ಮೇಲಂತರೂ ಮನಸ್ಸೆಲ್ಲ ತೃಪ್ತಿ ಆಯಿತು. ಅದೇ ರುಚಿ, ಅದೇ ಸಂತೋಷ ಅಲ್ಲಿನ ಅನ್ನದ ಜೊತೆ ಸಿಗುವಂತಹ ತಿಳಿ ಸಾರು, ಮಜ್ಜಿಗೆ ಸಾರು ಮತ್ತು ವೆಜಿಟೇಬಲ್ ಸಾರು ಅಂತ ಹಿಂಗೆ 3 ಥರ ಸಾರು ಕೊಡ್ತಾರೆ ನೋಡಿ. ಎಲ್ಲ ತುಂಬ ನಿಜವಾಗಿ ಅದ್ಭುತವಾಗಿರುತ್ತೆ. ಅದರ ರುಚಿಗೆ ನೆನೆಸ್ಕೊಂಡ್ರು ಈಗಲೂ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ. ಶೃಂಗೇರಿ ಶ್ರೀ ಶಾರದಾಂಬ ದರ್ಶನ ಆದಮೇಲೆ ಅಲ್ಲಿಂದ ನೇರವಾಗಿ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನ ದರ್ಶನಕ್ಕೆ ಹೊರಟ್ವಿ. ಅಲ್ಲಿನ ಪ್ರಕೃತಿ, ಸುತ್ತಮುತ್ತಲಿನ ಬೆಟ್ಟ ಗುಡ್ಡ, ಹಸಿರು ವಾತಾವರಣ ಎಲ್ಲವೂ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡ್ತಾ ಇತ್ತು. ದೇವಸ್ಥಾನ ನೀವು ನೋಡ್ಬೋದಿಲ್ಲೇ. ದೇವಸ್ಥಾನಕ್ಕೂ ಒಂದು ವಿಭಿನ್ನ ಶಾಂತವಾದ ವಾತಾವರಣ ಇದೆ. ಅಮ್ಮನ ದರ್ಶನ ಮಾಡಿದ ಮೇಲೆ ಮನಸ್ಸೇ ತುಂಬಿ ಹೋಯಿತು. ಅಷ್ಟು ನೆಮ್ಮದಿಯಾದಂಥ ವಾತಾವರಣ ಇತ್ತು. ಮತ್ತು ಅಲ್ಲಿ ಒಂದು ತುಂಬ ಸುಂದರವಾದ ದೃಶ್ಯ ನೋಡಿದ್ವಿ. ಏನಪ್ಪ ಅಂದರೆ ತುಂಬ ಜನರು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು. 5 ರಿಂದ 6 ತಿಂಗಳು ಮುದ್ದಾದ ಪುಟ್ಟ ಕಂದಮ್ಮಗಳು. ನೋಡೋಕ್ಕೆ ಎಷ್ಟು ಚಂದ ಇದ್ವು. ಯಾಕೆ ಇಷ್ಟು ಚಿಕ್ಕ ಮಕ್ಕಳು ಬಂದಿದ್ರು ಅಂತಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ಕರ್ನಾಡಿನಲ್ಲಿ ತಮ್ಮ ಮಗುವಿನ ಅನ್ನಪ್ರಾಶನ ಮಾಡಿಸಿದ್ರೆ ತುಂಬ ಶುಭ ಆಗುತ್ತೆ ಅನ್ನೋದು ಎಲ್ಲರ ನಂಬಿಕೆ. ಹೀಗಾಗಿ ಅಮ್ಮನ ಸನ್ನಿಧಿಯಲ್ಲಿ ಮಗುವಿಗೆ ಮೊದಲ ಬಾರಿಗೆ ಅನ್ನ ತಿನ್ನಿಸಿದ್ರೆ ಜೀವನ ಪೂರ್ತಿ ಅಮ್ಮನ ಆಶೀರ್ವಾದ ಇರುತ್ತೆ ಅನ್ನೋ ನಂಬಿಕೆ. ಹೀಗಾಗಿ ಅಲ್ಲಿ ತುಂಬ ಜನರು ತಮ್ಮ ಮಗುವಿನ ಫಸ್ಟ್ ಟೈಮ್ ಅನ್ನಪ್ರಾಶನ ಮಾಡಿಸ್ಲಿಕ್ಕೆ ಅಲ್ಲಿ ಕರ್ಕೊಂಡು ಬಂದಿದ್ರು. ಆ ಪುಟ್ಟ ಮಕ್ಕಳು ನೋಡ್ತಾ ಇದ್ದಾಗಂತೂ ಎಷ್ಟು ಅದೃಷ್ಟವಂತರು ಈ ಕಂದಮ್ಮಗಳು. ತಮ್ಮ ಜೀವನದ ಮೊದಲ ಅನ್ನವನ್ನೇ ಅನ್ನಪೂರ್ಣೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ಸ್ವೀಕರಿಸ್ತಿದ್ದಾರೆ ಅಂತ ತುಂಬ ಖುಷಿ ಆಯಿತು.
ಒಟ್ಟಾರೆ ಎರಡೂ ಕಡೆ ದೇವರ ದರ್ಶನ ನನಗೆ ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ಕೊಡ್ತು. ಅಲ್ಲಿ ಭಕ್ತಿ ವಾತಾವರಣ ಮತ್ತು ಅನ್ನಪೂರ್ಣೇಶ್ವರಲ್ಲಿ ಆ ಮಕ್ಕಳ ನಗು ಅದೆಲ್ಲ ಒಂಥರ ಒಳ್ಳೆ ಪಾಸಿಟಿವ್ ಎನರ್ಜಿ ತಂತು. ಹೋಪ್ ಈ ವಿಡಿಯೋ ಎಲ್ಲ ಇಷ್ಟ ಆಯ್ತು ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ. ಥ್ಯಾಂಕ್ ಯು. Atau ವಿಡಿಯೋ ಮಾಡತ್ತೆ ಮಾಡ್ಲತ್ತಿ ಅಥವಾ ಮಾಡು ಮಾಡ್ರಿ atau ಮಾಡ್ರಿ atau ಮಾಡ್ರಿ